ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಖರ್ಗೆಗೆ ಇದೆಂಥ ಶಾಕ್ ಕೊಟ್ಟರು ಸಿದ್ದರಾಮಯ್ಯ. ಖರ್ಗೆ ಅವರ ವಿಚಾರದಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಮೇರು ನಾಯಕರ ಈ ಅಭಿಪ್ರಾಯ ಇದೆಯಲ್ಲ, ಇದು ಈಗ ಹುಬ್ಬೇರಿಸುವಂತೆ ಮಾಡಿದೆ. ಒಂದು, ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂಥ ಘಟನೆ ಮತ್ತು ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಆಘಾತ, ಇದೆರಡೂ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಎಲೆಕ್ಷನ್ ಹೊತ್ತಲ್ಲಿ ಖರ್ಗೆ ಅವ್ರಿಗಿದೆಂಥ ಸ್ಥಿತಿ ಅನ್ನುವಂಥ ಪ್ರಶ್ನೆ ಬಂದಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ನಾವೊಂದು ರಿಪೋರ್ಟ್ ಮಾಡಿದ್ವಿ. ಅದು ಕಾಂಗ್ರೆಸ್ನಲ್ಲಿ ಬಹಳ ಟೆನ್ಷನ್ ತಂದಿಟ್ಟಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ, ಪಕ್ಷಕ್ಕೆ ಮುಜುಗರವನ್ನು ತಂದಿಟ್ಟಿರುವಂಥ ಬೆಳವಣಿಗೆ. ಪಶ್ಚಿಮ ಬಂಗಾಳದ ಕಾಂಗ್ರೆಸ್ನ ಹೆಡ್ ಕ್ವಾರ್ಟರ್ಸ್ ಎದುರುಗಡೆನೆ ಖರ್ಗೆ ಅವರ ಫೋಟೋಗೆ ಮಸಿ ಬೆಳೆದಿರುವಂಥ ಒಂದು ಘಟನೆ ನಡೆದಿದೆ. ಅಷ್ಟೇ ಅಲ್ಲ, TMCಯ ದಲ್ಲಾಳಿ ಅಂತ ಬೈಗುಳ ಖರ್ಗೆ ಅವರ ಫೋಟೋದ ಮೇಲೆ. ಅಧೀರ್ ರಂಜನ್ ಚೌಧರಿಗೆ ಚಾಟಿ ಬೀಸಿದ ಬೆನ್ನಲ್ಲೇ ಖರ್ಗೆ ಅವರು ಮಮತಾ ಬ್ಯಾನರ್ಜಿ ಬಹಿರಂಗ ಸಪೋರ್ಟು ಮತ್ತೊಂದು ಅಂತ ಬೆಳವಣಿಗೆ ಆಯ್ತಲ್ಲ, ಅದಕ್ಕೆ ಅಧೀರ್ ರಂಜನ್ ಚೌಧರಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ನಾಶ ಆಗಿದ್ದೇ ಅವ್ರ ಕಾರಣದಿಂದ, ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಸಮಸ್ಯೆ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರ ರಕ್ತ ಇದೆ, ಈಗ ಸಂಘಟನೆಯನ್ನೇ ಅಲುಗಾಡಿಸೋಕೆ ಹೊರಟಿದ್ದಾರೆ, ತಪ್ಪು ನಿರ್ಧಾರ ಆಗುತ್ತೆ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವ್ರನ್ನ ನಂಬೋಕ್ಕಾಗತ್ತಾ ಮಮತಾ ಬ್ಯಾನರ್ಜಿನ ಅಂತ. ಇದರ ವಿರುದ್ಧ ಖರ್ಗೆ ಅವರು ನಿರ್ಧಾರ ತಗೊಳ್ಳೋಕೆ ಅಧೀರ್ ರಂಜನ್ ಚೌಧರಿ ಯಾರು ಅನ್ನೋ ಥರ ಮೆಸೇಜ್ ಕೊಟ್ರಲ್ಲ, ಅದಾದಮೇಲೆ ಅದೊಂದು ಬೆಳವಣಿಗೆ ಆಯಿತು. ನೀವು ನೋಡಿದ್ದೀರಿ, ಅದನ್ನು ರಿಪೋರ್ಟ್ ಮಾಡಿದ್ವಿ ನಾವು. ಇದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಬಹಳ ಗಂಭೀರವಾಗಿ ವರದಿ ಕಲೆ ಹಾಕೋದು, ಆ್ಯಕ್ಷನ್ ತಗೊಳ್ಳೋದಕ್ಕೆಲ್ಲ ಮುಂದಾಗ್ತಿದ್ದಾರೆ. ಇದ್ರ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ. ಖರ್ಗೆ ಅವರ ಮಾತಿಗೆ ಬೆಲೆ ಇಲ್ವಾ ಅನ್ನೋದಲ್ವಾ ಇಲ್ಲಿ ಎದ್ದಿರೋ ಪ್ರಶ್ನೆ. ಮೊದಲೇ BJPಗೆ ಇದು ಪದೇ ಪದೇ ರಬ್ಬರ್ ಸ್ಟ್ಯಾಂಪು ಮತ್ತೊಂದು ಅಂತ ಹೇಳೋದಕ್ಕೆ ಅವಕಾಶ ಸೃಷ್ಟಿಸ್ತಿರೋ ಹೊತ್ತಲ್ಲಿ ಪ್ರಧಾನಿ ಯಾರಾಗಬೇಕು INDI ಕೂಟ ಗೆದ್ರೆ ಅನ್ನೋದೊಂದು ಚರ್ಚೆ ಶುರುವಾಯ್ತಲ್ಲ. ಈಗ ಎಲೆಕ್ಷನ್ 70% ಕಂಪ್ಲೀಟ್ ಆಗಿರೋದ್ರಿಂದ ಈ ಚರ್ಚೆ ಮುಂಚೂಣಿಗೆ ಬರಬೇಕಾಯ್ತು. BJP ಗೆದ್ರೆ, NDA ಗೆದ್ರೆ ಮೋದಿ ಅನ್ನೋದು ಕ್ಲಿಯರ್ ಆಗಿದೆ. INDIಗೆ ಹಾಗಾದ್ರೆ ಈಗ ಏನು ಅನ್ನೋದು ಪ್ರಶ್ನೆಯನ್ನು ಮಾಧ್ಯಮಗಳು ಕೇಳ್ತಿದ್ದಾವೆ. ಸಿದ್ದರಾಮಯ್ಯನವರು 1 ವರ್ಷ ಕಂಪ್ಲೀಟ್ ಆದಂತಹ ಖುಷಿಯನ್ನು ಹಂಚಿಕೊಂಡು ಮುಂದಿನ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋ ಹೊತ್ತಲ್ಲಿ ಈ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರು ಏನಾದರೂ ಪ್ರಧಾನಿ ಆಗ್ತಾರಾ, ರೇಸಲ್ಲಿದ್ದಾರಾ ಅನ್ನೋ ಪ್ರಶ್ನೆನೂ ಬರುತ್ತೆ. ಚೇಚೆ ಅಂಥದ್ದೇನೂ ಇಲ್ಲ, ನಾನು ಮಾತ್ರ ಅಲ್ಲ, ಕರ್ನಾಟಕದಿಂದ ಯಾವ ನಾಯಕನೂ ಇಲ್ಲ, ಪ್ರಧಾನಿಯಾಗವ್ರು ಯಾರೂ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟು ಬರ್ತಾರೆ. ಇದು ಈಗ ಹುಬ್ಬೇರಿಸುವಂತೆ ಮಾಡಿದೆ. ಹಾಗಾದರೆ ಖರ್ಗೆ ಅವರ ಹೆಸರಿಗೂ ಕೂಡ ಹೇಳೋದಕ್ಕೆ ರೆಡಿ ಇಲ್ವಾ ನಮ್ಮ ಕರ್ನಾಟಕದ ನಾಯಕರು? ಮೇರು ನಾಯಕ, ಹಿರಿಯ ನಾಯಕ, ದಲಿತ ನಾಯಕ, AICC ಅಧ್ಯಕ್ಷರಾಗಿದ್ದಾರೆ. INDI ಕೂಟ ಯಾರು ಸಂಚಾಲಕರಾಗಬೇಕು, ಜವಾಬ್ದಾರಿ ಹೊತ್ಕೋಬೇಕು, INDI ಕೂಟದ ನಾಯಕ ಯಾರಾಗಬೇಕು ಅಂತ ಜಟಾಪಟಿ ನಡೆದು ನಿತೀಶ್ ಕುಮಾರ್ ಎಕ್ಸಿಟ್ ಆಗಿ ಎಲ್ಲ ಆದ್ಮೇಲೆ ಕೊನೆಗೆ ಖರ್ಗೆ ಅವರೇ ಅಂತ ಒಂದು ನಿಲುವು ತಗೊಂಡ್ರಲ್ಲ, ಅದಾದ್ಮೇಲೆ ಬೇರೆ ಬೇರೆ ಆಯಿತು, ಸ್ಪ್ಲಿಟ್ ಆಗೋಯ್ತು. ಮಮತಾ ಬ್ಯಾನರ್ಜಿ ಹೊರ ನಡೆದಿದ್ದು, ಕೇಜ್ರಿವಾಲ್ ಮುನಿಸ್ಕೊಂಡಿದ್ದು, ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ದು, ಇಷ್ಟೆಲ್ಲ ಆಯ್ತಲ್ಲ. ಹಾಗಾಗಿ ಯಾರ ನಾಯಕತ್ವ ಅನ್ನೋದು ಹೆಚ್ಚು ಚರ್ಚೆನೇ ಆಗಲಿಲ್ಲ. ಖರ್ಗೆ ಅವರೇ ಹೇಳಿಬಿಟ್ರು ಪ್ರಧಾನಿ ಯಾರಾಗಬೇಕು ಅಂತ. ಈಗ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಮೊದಲೇ MP ಗಳನ್ನು ಗೆಲ್ಲಿಸ್ಬೇಕು ನಾವು, ಆಮೇಲೆ ನೋಡೋಣ ಅಂತ ಅವರೇ ಸಿಟ್ಟು ಮಾಡಿಕೊಂಡು ಮಾತನಾಡಿದ್ದನ್ನೆಲ್ಲ ನೋಡಿದ್ವಿ. ಬಟ್ ಒಂದು ಅರ್ಥಕ್ಕೆ ಖರ್ಗೆ ಅವ್ರದ್ದೇ ನಾಯಕತ್ವ ಅಂತ ಕೊನೆಗೆ ತೀರ್ಮಾನಿಸಲಾಗಿತ್ತು ಅಲ್ವಾ. ಈಗ ಹೆಸರಿಗೂ ಕೂಡ ಪ್ರಧಾನಿ ಆಗಲಿ ಖರ್ಗೆ ಅವರು ಅಥವಾ ದಲಿತ ನಾಯಕ ಅವರೇ ಮುಂಚೂಣಿಯಲ್ಲಿದ್ದಾರೆ ಅಂತ ಹೆಸರಿಸೋದಕ್ಕೂ ಕೂಡ ಕರ್ನಾಟಕ ಲೀಡರ್ಸೇ ರೆಡಿ ಇಲ್ವಾ? ಸಿದ್ದರಾಮಯ್ಯನವ್ರಿಗೆ ಖರ್ಗೆ ಅವರ ಹೆಸರು ಹೇಳೋದಕ್ಕೆ, ಆ ಪೋಸ್ಟ್ಗೆ ಹೆಸರು ಹೇಳೋದಕ್ಕೂ ಇಷ್ಟ ಇಲ್ವಾ ಅನ್ನೋದೊಂದು ಚರ್ಚೆ ಈಗ ಗಂಭೀರವಾಗಿ ಶುರುವಾಗಿದೆ. BJPಗೆ ಇದು ಅಸ್ತ್ರ ಆಗಬಹುದು ಮತ್ತೊಮ್ಮೆ. ಹಿಂದೆಲ್ಲ ಸುಮಾರು ಸರಿ ಇಂಥ ಚರ್ಚೆಗಳು ಬಂದಿದ್ವಲ್ಲ, ಖರ್ಗೆ ಅವರು ದೊಡ್ಡ ಪೋಸ್ಟಿಗೆ ಹೋಗೋದನ್ನ ಇಲ್ಲಿನ ನಾಯಕರೇ ಸಹಿಸಲಿಲ್ಲ, ಅದು ಇದು ಅಂತ. ಈಗ ಸಿದ್ದರಾಮಯ್ಯನವರ ಹೇಳಿಕೆ ಗಮನ ಸೆಳೀತಾ ಇದೆ. ರಾಹುಲ್ ಗಾಂಧಿಯವರು PM ಆಗಲಿ, ಅವರೇ PM ಪೋಸ್ಟ್ಗೆ ಅರ್ಹರಾದವರು ಈಗಿರೋರಲ್ಲಿ ಅನ್ನೋದನ್ನು ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಹೇಳದಂತೆ ಕಂಡು ಬಂತು. ಯಾಕಂದರೆ ರಾಹುಲ್ ಗಾಂಧಿ ಅವರಿಗೆ ಬಹಳ ನಿಷ್ಠರಾಗಿರೋರು ಸಿದ್ದರಾಮಯ್ಯನವರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಅಲ್ಲಿ ನೋಡಿದ್ರೆ ಅಧೀರ್ ರಂಜನ್ ಚೌಧರಿ ವಿಚಾರದಲ್ಲಿ ಅಂಥ ಬೆಳವಣಿಗೆ. ಕಾಂಗ್ರೆಸ್ನ ಹೆಡ್ ಕ್ವಾರ್ಟರ್ಸ್ ಎದುರೇ ಫೋಟೋಗೆ ಮಸಿ ಬಡಿದು TMCಯ ದಲ್ಲಾಳಿ ಅಂತ ಕರೀತಾರೆ. AICC ಅಧ್ಯಕ್ಷರನ್ನ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಬೇಕು. ಇಲ್ಲಿ ನೋಡಿದ್ರೆ ಖರ್ಗೆ ಅವರು PM ಆಗಲಿ ಅಂತ ಹೆಸರಿಗೂ ಕೂಡ ಹೇಳೋದಿಲ್ಲ. ಕರ್ನಾಟಕದಿಂದ ಯಾರೂ ಇಲ್ಲವೇ ಇಲ್ಲ PM ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಖರ್ಗೆ ಅವ್ರಿಗೆ ಎಲೆಕ್ಷನ್ ಹೊತ್ತಲ್ಲಿ ಬೆಲೆ ಸಿಗ್ತಿಲ್ವಾ? ಒಂದು ವಿಡಿಯೋ ವೈರಲ್ ಆಗಿತ್ತಲ್ವ ಇತ್ತೀಚೆಗೆ, ನಾವು ಅದನ್ನು ರಿಪೋರ್ಟ್ ಮಾಡಿದ್ವಿ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ತಳ್ಳಾಡ್ತಾರೆ, ನೂಕಾಡ್ತಾರೆ, ಶಿಸ್ತಿಲ್ಲ, ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅಂತ ಪಕ್ಷದ ವ್ಯವಸ್ಥೆಯ ಬಗ್ಗೆ ತನ್ನನ್ನು ನಡೆಸ್ಕೊಳ್ತಿರೋದ್ರ ಬಗ್ಗೆನೇ ಅವರು ಕಮೆಂಟ್ ಮಾಡ್ದಂಥ, ಮೈಕ್ ಆನ್ ಇದೆ ಅಂತ ನೆನಪಿಲ್ಲದೆಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಖರ್ಗೆ ಅವರು ಕಮೆಂಟ್ ಮಾಡಿದಂಥ ಒಂದು ವಿಡಿಯೋ ವೈರಲ್ ಆಗಿ ಚರ್ಚೆಗೆ ಕಾರಣ ಆಗಿತ್ತಲ್ವ.
ನಿಜಕ್ಕೂ ಖರ್ಗೆ ಅವ್ರಿಗೆ ಈ ಹೊತ್ತಲ್ಲಿ ಪರಿಸ್ಥಿತಿ ಉಸಿರುಗಟ್ಟಿಸುವಂತಿದೆಯಾ? ಅಕಸ್ಮಾತ್ ಈಗ ಕಾಂಗ್ರೆಸ್ ನಿರೀಕ್ಷಿತ ಫಲಿತಾಂಶ ಬರದೆ ಹೋದ್ರೆ ಆ ಹೊಣೆಯನ್ನ ಖರ್ಗೆ ಅವರು ಹೊರಬೇಕಾಗಿಯೂ ಬರಬಹುದಾ? ಕಾದ್ ನೋಡ್ಬೇಕು. ಈ ಹಿಂದೆ ಹೇಳಿದ್ರು ಅವರು, ಮಿನಿಮಮ್ 15 ಸೀಟ್ಸ್ ಕರ್ನಾಟಕದಲ್ಲಿ ಬರದೇ ಇದ್ರಂತೂ ನಾನು ರಾಜೀನಾಮೆ ಕೊಡಬೇಕಾಗತ್ತೆ, ನೈತಿಕ ಹೊಣೆಯನ್ನು ಹೊತ್ತು ಹುಷಾರನ್ನು ಎಚ್ಚರಿಕೆ ಕೊಟ್ಟಿದ್ರು. ನನ್ನ ತವರು ರಾಜ್ಯದಲ್ಲೇ ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಹೊಣೆ ಹೊರಕ್ಕೆ ರೆಡಿ ಇಲ್ಲ, ನೋಡ್ಕೊಳ್ಳಿ ಅಂತ. ಸೊ ಈಗ ಯಾವ್ಯಾವ ಹೊಣೆಯನ್ನು ಖರ್ಗೆ ಅವ್ರು ಹೊರಬೇಕಾಗತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಕ್ರೆಡಿಟ್ ಅಂತೂ ಅವ್ರಿಗೆ ಸಿಗೋದಿಲ್ವಾ ಅನ್ನೋ ಥರದ ಚರ್ಚೆ ಈಗ ಬಿಜೆಪಿಗೆ ಅಸ್ತ್ರ ಆಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.